ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ. ಬೆಳಗಾವಿ ಎರಡನೇ ರಾಜಧಾನಿ ಅಂತ ಸುಮಾರು ವರ್ಷದ ಹತ್ರ ಹೋರಾಟ ಇದೆ. ಮೊನ್ನೆ 27ನೇ ತಾರೀಕು ನಾಡದ್ರೋಹಿ MESನವರು ನಾವು ರ್ಯಾಲಿ ಮಾಡುದಿಲ್ಲ ಅಂತ ಹೇಳ್ಕೊಂಡು ಬಂದು ನೂರಾರು ಜನ ಸೇರಿ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿ ಜಿಲ್ಲಾಧಿಕಾರಿ ಅವರಿಗೆ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ಸರ್ಕಾರ ಪಾಲನೆ ಮಾಡುವಂತ ಸರ್ಕಾರದ ಪತ್ರವನ್ನು ಬರೆದಂತ ಹರಿವು ಹಾಕಿದ್ದಾರೆ. ನಾಡದ್ರೋಹಿ MES ಸಂಘಟನೆ, ಶಿವಸೇನೆ, ಮಹಾರಾಷ್ಟ್ರ ಏಕೀಕರಣ ಸಮಿತಿ, ಕರ್ನಾಟಕ ರಾಜ್ಯ ಸರ್ಕಾರ ಇವ್ರನ್ನ ಗಡೀಪಾರು ಮಾಡುವಂತ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ್ಣದಿಂದ ನಿರಂತರವಾಗಿ ಹೋರಾಟ ನಡೀತಾ ಇದೆ. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ನೂರಾರು ಕಾರ್ಯಕರ್ತರು ಸೇರ್ಕೊಂಡು ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕುವಂತ ಹೋರಾಟವನ್ನು ಇಟ್ಕೊಂಡಿದ್ದೇವೆ. ಜಿಲ್ಲಾಧಿಕಾರಿ ಅವರು ತಮ್ಮ ಭಾಷೆ ಮಾತಾಡಬೇಕಾದ್ರೆ ಹಿಂದಿ ಒಳಗಾಗಲಿ ಮರಾಠಿ ಒಳಗಾಗಲಿ ತಮ್ಮ ಕಚೇರಿ ಒಳಗಡೆ ಮಾತಾಡಬೇಕಾಗಿತ್ತು. ಅವ್ರನ್ನ ಕರ್ಕೊಂಡೋಗಿ ಒಳಗಡೆ ಮಾತಾಡಬೇಕಾಗಿತ್ತು. ಹೊರಗಡೆ ನೂರಾರು ಜನ MESನವ್ರನ್ನು ನಿಂತಿದ್ದಾರೆ. ಅವ್ರನ್ನ ನಿಂದಿರಿಸ್ಕೊಂಡು ಹಿಂದಿ ಒಳಗಡೆ ಅವ್ರನ್ನು ಮಾತಾಡಿಸಿ ಕನ್ನಡಿಗರು ಮತ್ತು ಕನ್ನಡ ಹೋರಾಟಗಾರರನ್ನು MESನವ್ರನ್ನ ತಂದು ನಾನು ನಿಮಗೆ ಒಂದು ಸಭೆಯನ್ನು ಕರೆದು ನಾನು ತಿಳಿಸ್ತೇನಂತ ಅವರಿಗೆ ವಿಶ್ವಾಸ ಕೊಟ್ಟಿದ್ದಾರೆ. ಬೆಳಗಾವಿ ಜಿಲ್ಲಾಧಿಕಾರಿ ಅವರು ವರ್ಗಾವಣೆ ಆಗುವವರೆಗೆ ನಮ್ಮ ಹೋರಾಟ ನಿರಂತರವಾಗಿ ನಡೀತಾ ಇದೆ. ಏನೋ ಜಿಲ್ಲಾಧಿಕಾರಿಗೆ MESನವ್ರ ಮೇಲೆ ಗೌರವ ಇದ್ರೆ ನೀವು MESನವ್ರ ಜೊತೆ ನೀವು ಮಹಾರಾಷ್ಟ್ರಕ್ಕೆ ಹೋಗ್ಬಹುದು. ನಿಮಗೆ ಕರ್ನಾಟಕಕ್ಕೆ ಬರೋಕೆ ಯಾರು ನಿಮ್ಗೆ ಹೇಳಲ್ಲ. ಕರ್ನಾಟಕ ರಾಜ್ಯದಲ್ಲಿ ನಿಮ್ಗೆ ಲಕ್ಷಾಂತರ ರೂಪಾಯಿ ಹಣವನ್ನು ತಗೊಂಡು ಲಕ್ಷಾಂತರ ರೂಪಾಯಿ ಮನೆಗಳು ಕಟ್ಕೊಂಡು ನೀವು ಜಿಲ್ಲಾಧಿಕಾರಿ ಒಂದಾಗಿ ಕನ್ನಡ ಮೊದಲನೇದಾಗಿ ಹೊರಗೆ ಬಂದ್ರೆ ಕಚೇರಿ ಹೊರಗೆ ಬಂದ್ರೆ ಮೊದಲನೇದಾಗಿ ಕನ್ನಡ ಮಾತಾಡ್ಬೇಕು. ನೀವು ಕಚೇರಿ ಹೊರಗೆ ಬಂದ ನಂತರ ಅವ್ರಿಗೆಲ್ಲ ಹಿಂದಿ ಭಾಷೆಯನ್ನು ತಿಳಿಸ್ತೀರಿ, ಮರಾಠಿ ಭಾಷೆಯನ್ನು ತಿಳಿಸ್ತೀರಿ. ಕನ್ನಡಕ್ಕೆ ಅವಮಾನ ಮಾಡ್ತಾ ಇದ್ರಿ ನೀವು. ಬೆಳಗಾವಿ ಜಿಲ್ಲಾಧಿಕಾರಿಯಾಗಿ ನಿಮ್ಗೆ ನಾಚಿಕೆ ಬರೋದಿಲ್ಲ. ಯಾರು ನಿಮ್ಗೆ ಸವಲತ್ತು ಕೊಟ್ಟಿದ್ದಾರೆ? ಯಾರ ರಾಜಕಾರಣಿಯಿಂದ ಒತ್ತಡ ಇದೆ? ನಾವು ಹೊರಗೆ ಬರ್ತೇವೆ, ನಾವು ನಿಂತ್ಕೊಂತೀವಿ ನಿಮ್ ಜೊತೆ. ರಾಜಕಾರಣಿಯಿಂದ ಹೊರಗೆ ಬಂದು ನೀವು ನಿಂತ್ಕೊಂಡು ಹಿಂದಿ ಭಾಷೆ ಮಾತಾಡ್ಕೊಂಡು ಮತ್ತು MESನವರಿಗೆ ನೀವು ಸಪೋರ್ಟ್ ಮಾಡ್ತಾ ಇದ್ರಲ್ಲ, ನಿಮ್ಗೆ ಮಾನ ಮರ್ಯಾದೆ ಒಂದ್ ಸ್ವಲ್ಪ ನಾಚಿಕೆ ಇದೆ. ಇದಷ್ಟೇ ಹೋರಾಟ ಅಲ್ಲ, ಈಗ ಬರೋ ಒಂದು ವಾರದಲ್ಲಿ ರಾಜ್ಯಾದ್ಯಂತ ಉಗ್ರವಾಗಿ ಹೋರಾಟ ಬೆಳಗಾವಿಯಲ್ಲಿ ಖಂಡಿಸ್ತಾ ಇದ್ದೀವಿ. ಬೆಂಗಳೂರಿಂದ ಬಂದ್ ಕರೆಯನ್ನು ಕೊಡ್ತಾರಂತ ವಡಾಲನಗರ ಸಾಹೇಬ್ರನ್ನು ಮೊನ್ನೆ ಫೋನ್ದಲ್ಲಿ ಮಾತಾಡಿದ್ದಾರೆ. ಏನು ಜಿಲ್ಲಾಧಿಕಾರಿ ಮರಾಠಿಯಲ್ಲಿ ಮಾತಾಡಿದ್ದಾರೆ. ಅವರಿಗೆ ಕರ್ನಾಟಕ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ವರ್ಗಾವಣೆ ಮಾಡ್ಬೇಕಂತ ಹೇಳಿ ನಾವು ಪತ್ರವನ್ನು ಕೂಡ ಬರೆದಿದ್ದೇವೆ. ಸರಿಲ್ಲ ಅದನ್ನ ಮನವಿ ಪತ್ರವನ್ನು ಕೂಡ ಬರೆದಿದ್ದೇವೆ. ಕರ್ನಾಟಕ ರಾಜ್ಯ ಸರ್ಕಾರ ನಾವು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದೇವೆ. ನಾವು ಜಿಲ್ಲಾಧಿಕಾರಿ ಅವರಿಗೆ ಕರ್ನಾಟಕ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ವರ್ಗಾವಣೆ ಮಾಡ್ಬೇಕಂತ ಹೇಳಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಒತ್ತಾಡ ಇದೆ. ಏನಾದ್ರೂ ಒಂದು ವೇಳೆ ಮಾಡಲಿಲ್ಲ ಅಂದ್ರೂ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳಗಾವಿ ಬಂದ್ ಕರೆಯನ್ನು ಕೊಟ್ಟು ಹೋರಾಟವನ್ನು ಮಾಡ್ಬೇಕಾಗಿತ್ತು ಅಂತ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಒಳ್ಳೆ ಭಾವನೆಯಿಂದ ಇದ್ದಾರೆ. ಆ ನಡುವೆ ಈ ಶುಭಂ ಸುಳಿಕೆ ಇಲ್ಲ ಸಲ್ಲದ ಹೇಳಿಕೆಗಳನ್ನ ಹೇಳುತ್ತಾ ಈ ಕನ್ನಡ ಮರಾಠಿ ಬಾಂಧವರಲ್ಲಿ ವಿಷ ಬೀಜವನ್ನು ಬಿತ್ತುವಂತ ಆ ಶುಭಂ ಸುಳಿನ ಮೊಟ್ಟ ಮೊದಲು ಬಂಧನ ಮಾಡಬೇಕು ಹಾಗೂ MES ಅನ್ನು ನಿಷೇಧ ಮಾಡಬೇಕು. ಜಿಲ್ಲಾಧಿಕಾರಿಗಳು ತಮ್ಮ ವಿರೋಧ ಭಾಷಾ ನೀತಿಯನ್ನು ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನು ಸರ್ಕಾರ ತೆಗೆದುಕೊಳ್ಳಿದ್ರೆ ಮುಂದಿನ ದಿನದಲ್ಲಿ ರಾಜ್ಯಾದ್ಯಂತ ಉಗ್ರ ಸ್ವರ್ಗ ಹೋರಾಟ ಮಾಡಬೇಕಾಗುತ್ತೆ. MES ಈಗಾಗಲೇ ನೋಡ್ಬೇಕು ನೀವು. ಮಹಾನಗರ ಪಾಲಿಕೆಯಲ್ಲಿ ಮಾಡಕ್ಕೆ ಇವ್ರು ಏನು ಇವ್ರ ಅಪ್ಪನ ಗಂಟೆ ಏನು ಹೋಗ್ತೈತಿ. ನಾವು ಕರ್ನಾಟಕದವರು, ಮೇಯರ್ ಕರ್ನಾಟಕದವರು, ಕರ್ನಾಟಕದ ಅಧಿಕಾರಿಗಳಿದವರ ಯಾಕೆ ಈ ಮೀನಾವೇಶವನ್ನು ಮಾಡ್ತಾ ಇದಾರೆ? ಕೂಡಲೇ ಅಲ್ಲಿ ಒಂದು ಡರಾ ಬಾರಿಸಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ಹೇಳೋದ್ರ ಮೂಲಕ ಕನ್ನಡಿಗರಿಗೆ ಒಂದು ಉತ್ತರ ನೀಡಬೇಕು. ಸರ್ಕಾರ ನೀಡದಿದ್ದರೆ ಮುಂದಿನ ದಿನಮಾನಗಳಲ್ಲಿ ಶಿವರಾಮೇಗೌಡರ ಬಣ ರಾಜ್ಯಾದ್ಯಂತ ಉಗ್ರ ಸ್ವರ್ಗ ಹೋರಾಟ ಮಾಡುವ ಮೂಲಕ ಬಂದ್ ಕರೆ ಮಾಡುವ ಮೂಲಕ ಎಚ್ಚರಿಕೆ ಕೊಡ್ತೇವೆ ಅಂತ ಹೇಳಿದ್ವಿ. ಮಹಾಂತೇಶ್ ರಣಗಡಿ ಮಠ ಉತ್ತರ ಕರ್ನಾಟಕ ಅಧ್ಯಕ್ಷ.